ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು. ಸರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಮನೆ ಅಂದ್ರೆ ಸುಳ್ಳು, ಅರಮನೆಗೆ ಬನ್ನಿ. ಫ್ರೆಶ್ನೆಸ್ ಫೀಲ್ ಬರ್ಲಿ ಅಂತ ಗಾರ್ಡನ್ ಇಂದಾನೆ ಎಂಟ್ರೆನ್ಸ್ ತಗೊಂಡಿದ್ವಿ. ಸೈಜ್ ಇಸ್ 90/100. ಮನೆ ಇರೋದು 7000 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಪೇರೆಂಟ್ಸ್ ರೂಮ್, ಇದು ಮಾಸ್ಟರ್ ಬೆಡ್ರೂಮ್. ಇದು ಮೇನ್ ಏನು ಅಂದ್ರೆ 4 ರೂಮ್ಸ್ಗೂ ಕನೆಕ್ಷನ್ ಒಂದು ಸೆಂಟರ್ ಪಾಯಿಂಟ್ ಇರ್ಲಿ ಅಂತ. ಪೂಜಾ ರೂಮ್ ಮೇನ್ ಸ್ಕೈಲೈಟ್ ಇರಬೇಕು ಅಂತ. ಬೆಳಗ್ಗೆ ಹೊತ್ತು ಫುಲ್ ಬೆಳಕಿರುತ್ತೆ. ಹೋಮ್ ಥಿಯೇಟರ್ ಬಾರ್ ಏರಿಯಾ. ಸ್ನೇಹಿತರೆ, ನಿಮಗೆ ಈ ಒಂದು ಅದ್ಭುತವಾದ ಕಥೆಗೆ ಆತ್ಮೀಯವಾದ ಸ್ವಾಗತ. ಕ್ವಾಲಿಟೀಸ್ ಕಾಫಿ ಕೇಳಿರ್ತೀರಿ, ಕರ್ನಾಟಕದ ಹೆಮ್ಮೆಯ ಕಾಫಿ ಬ್ರ್ಯಾಂಡ್ ಕ್ವಾಲಿಟೀಸ್ ಕಾಫಿ ಅಂತ ಅನ್ನೋದು. ಆ ಕುಟುಂಬಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಬೆಂಗಳೂರಿನಿಂದ ನಾನು ಬರೀ 5-6 ಕಿಲೋಮೀಟರ್ ದೂರದಲ್ಲಿ ಸ್ನೇಹಿತರೆ. ಬನಶಂಕರಿ ದೇವಸ್ಥಾನದಿಂದ ಇದು ಬರೀ 10 ಕಿಲೋಮೀಟ್ರು ಇರುವಂಥದ್ದು. ನೈಸ್ ರೋಡ್ ಇಲ್ಲೇ ಪಕ್ಕಕ್ಕಿದೆ ಸ್ನೇಹಿತರೆ. ತುರಹಳ್ಳಿ ಫಾರೆಸ್ಟ್ ಪಕ್ಕದಲ್ಲಿ ಸುಮಾರು 10 ಎಕರೆ ಜಾಗ, ಓನ್ ಬೈ ಕ್ವಾಲಿಟೀಸ್ ಕಾಫಿ ಕುಟುಂಬ. ನಮ್ಮ ಜೊತೆಗೆ ನವೀನ್ ಚೆಲ್ಲಮ್ಮ ಅವರು ಇದ್ದಾರೆ. ಸರ್ ನಮಸ್ಕಾರ ಸರ್. ಹೌ ಆರ್ ಯು ಸರ್? ಹೇಗಿದ್ದೀರಿ ಸರ್? ಸೂಪರ್ ಸೂಪರ್. ಸೊ ವೆರಿ ಎನರ್ಜೆಟಿಕ್ ಅವರು, ನಮ್ಮ ನವೀನ್ ಚೆಲ್ಲಮ್ಮ ಅವರು ಉದ್ಯಮಿ, ಹೌದು ಒಪ್ಕೋತೀನಿ, ಕ್ವಾಲಿಟೀಸ್ ಕಾಫಿ ಸಂಸ್ಥೆ ಅವ್ರ ಕುಟುಂಬದ್ದು. ಆದರೆ ಜೊತೆಗೆ ತುಂಬ ಸಾಮಾಜಿಕ ಸೇವೆಗಳು ಮಾಡ್ತಾರೆ. ವಿಕ್ಟೋರಿಯಾ ಬರ್ನ್ ವಾರ್ಡ್, ಅಂದರೆ ಈ ಬರ್ನ್ ಆಗಿಬಿಡ್ತಲ್ಲ, ಮೈಕೈ ಸುಟ್ಕೊಂಡ್ಬಿಡ್ತಲ್ಲ ಅನೇಕ ಕಾರಣಗಳಿಗೆ, ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆ ಬರ್ನ್ ವಾರ್ಡ್ ಅಂತಿದೆ, ಅಲ್ಲಿ ತಂದು ಹಾಕ್ತಾರೆ ಮಹಾಬೋಧಿ ಬರ್ನ್ ವಾರ್ಡ್ ಅಂತ. ಸೊ ಅಲ್ಲಿ ತುಂಬ ಸಾಮಾಜಿಕ ಸೇವೆಗಳು, ಅವ್ರಿಗೆ ಔಷಧಿಗಳನ್ನು ಕೊಡಿಸುವಂಥದ್ದು, ಓಡಾಡೋಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನ ಮಾಡುವಂಥದ್ದು, ಈ ಥರ ತುಂಬ ಸೇವೆಗಳನ್ನ ಅವ್ರು ಮಾಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇರಿದಾಗ ಈ ಅಣ್ಣನೇ ನಮಗೆ ಸಹಾಯ ಮಾಡ್ತಾರೆ. ಜೊತೆಗೆ ಆಕ್ಸಿಡೆಂಟ್ ಕೇಸಸ್ ಜೊತೆಗೆ ಅವ್ರು ವರ್ಕ್ ಮಾಡ್ತಾರೆ. NGO ಇದೆ ಅವ್ರದ್ದು ಸಂಕಲ್ಪ ಅಂತ ಹೇಳಿ. ಜೊತೆಗೆ ಪೊಲೀಸ್ನವ್ರ ಜೊತೆಗೆ ಸ್ಪೆಷಲ್ ಆಫೀಸರ್ಸ್ ಅಂತ ಒಂದು ಪೋಸ್ಟ್ ಇತ್ತು ಸ್ನೇಹಿತರೆ, ಈಗಿಲ್ಲ ಅದು. ಸೊ ಆ ಥರ ಸ್ಪೆಷಲ್ ಆಫೀಸರ್ ಪೋಸ್ಟ್ ಕೊಟ್ಟಿದ್ರು ಅವ್ರಿಗೆ. ಪೊಲೀಸ್ನವ್ರ ಜೊತೆ ತುಂಬ ಕೆಲಸ ಮಾಡಿದ್ದಾರೆ. ಫಾರೆಸ್ಟಲ್ಲಿ ಕೆಲಸ ಮಾಡಿದ್ದಾರೆ, ಪೋಚಿಂಗ್ ಆ್ಯಂಟಿ ಪೋಚಿಂಗ್ ಕ್ಯಾಂಪು ಅದರಲ್ಲೆಲ್ಲ ಸ್ನೇಹಿತರೆ. ಸೊ ಈ ವಿಶೇಷವಾದ ಕಥೆಗೆ ಆತ್ಮೀಯವಾದ ಸ್ವಾಗತ. ಬದುಕು ಪೂರ್ತಿ ನೋಡೋಣ. ಮೊಟ್ಟ ಮೊದಲು ನೋಡಿ, ಸತ್ಯ, ಶ್ರೀ ಸತ್ಯ ಅಂತ ಅವ್ರ ಬಂಗ್ಲೆ ಇಲ್ಲಿ. ಸೊ ಇಲ್ಲಿ ನಮ್ಮ ತುರಹಳ್ಳಿ ಫಾರೆಸ್ಟ್ ಪಕ್ಕದಲ್ಲಿ. ಸರ್ ನಿಮ್ಮ ಮನೆ ನೋಡಿ ಶುರು ಮಾಡ್ಬೋದಾ? ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ. ಅದು ನನ್ನ ಆಫೀಸು. ಬನ್ನಿ ಆಫೀಸಿಂದ ಶುರು ಮಾಡೋಣ. ಇದು ನೋಡಿ, ಹಾಂ, ರಾಯರ್ದು ಆಶೀರ್ವಾದ ಎಲ್ರಿಗೂ ಇರಲಿ. ರಾಯರ್ದು. ಹಾಂ, ಓಕೆ, ನಾನು ಯಾವತ್ತೂ ರಾಯರ್ ನಂಬ್ತೀನಿ. ಶಿವರ್ ಭಕ್ತರು. ಯಾವಾಗಲೂ ಲೈಫಲ್ಲಿ ಫೇಲು, ಆಮೇಲೆ ಸೆಕೆಂಡ್ PUC ಪಾಸು, ಫಸ್ಟ್ ಇಯರ್ ಡಿಗ್ರಿ ಓದೆ, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನನ್ನ ಲೈಫಲ್ಲಿ 10ನೇ ಕ್ಲಾಸ್ ತನಕ ಎಲ್ಲರೂ ಫೇಲ್ಯೂರ್. ನನ್ನ ಲೈಫ್ ನಿನ್ ಮುಂದೆ ಬರಲ್ಲ ಅಂತಾನೆ ಹೇಳ್ತಾ ಇದ್ರು. ನೀನೊಬ್ಬ ಫೇಲ್ಯೂರ್ ಅಂತಿದ್ದೆ. ಫೇಲ್ಯೂರ್ ಈಗ ಇವಾಗಲೂ ಫೇಲ್ಯೂರ್ ಅಲ್ಲ, ಫೇಲ್ಯೂರ್ ಆಮೇಲೆ ಸಕ್ಸಸ್. ಗ್ರೇಟ್. ನಾನು ಯಾವತ್ತೂ ಬಟ್ ಫೇಲ್ಯೂರ್ನೇ ನಂಬ್ಕೊಂಡಿರಲ್ಲ, ಮೈಂಡಲ್ಲಿ ಹಂಗೆ ಇಟ್ಕೊಳಲ್ಲ. ಬಟ್ ಫೇಲ್ಯೂರ್ ನೆನ್ಸ್ಕೊತೀನಿ ಎಷ್ಟು ಕಷ್ಟ ಬಿದ್ದೆ ಅಂತ. ಸೊ ನೀವೇ ಇರೋದು ರಾಜ್ಕುಮಾರ್ ಸರ್? ಹೌದು. ಅವರು ರಿಲೀಸ್ ಆದಾಗ ಹೋಗಿದ್ದೆ. ಅಣ್ಣೇಗೌಡ ಅಂತ DCP ಇದ್ರು ಇಲ್ಲಿ ಬೆಂಗಳೂರು? ಇಲ್ಲ, ಚಾಮರಾಜನಗರದಲ್ಲಿ. ಅವರು ರಿಲೀಸ್ ಆದಾಗ ಅವರೇ ಇದ್ದಿದ್ದು. ನಾನು ಹೇಳಿದ್ದೆ, ಇದು ಅಣ್ಣೇಗೌಡನ ಹೋಗಿ ಬನ್ನಿ ನವೀನ್ ನೀವು ಅಂತ. ರಾಜ್ಕುಮಾರ್ ಭಾಳ ಇಷ್ಟ ಅಂತ ಅವ್ರಿಗೆ ಗೊತ್ತು. ಅದಾದ್ಮೇಲೆ ಬಂದಮೇಲೆ, ಅದಕ್ಕಿಂತ ಮುಂಚೆನೂ ಶಬ್ದವೇದಿ ಮುಂಚೆನೂ ಅವಾಗ ಬಸವನಗುಡಿ, ನಾನು ಹೇಳಿದ್ದೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಮೀಟ್ ಮಾಡಿದ್ದೆ ಅಂತ ಅಣ್ಣ ಅವ್ರನ್ನ. ಅಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ. ಅಣ್ಣವರು ನಿಮ್ಮ ಒಡನಾಟ ಇತ್ತು? ಚೆನ್ನಾಗಿತ್ತು. ಅವ್ರು ನಾನು ರೆಕಗ್ನೈಸ್ ಮಾಡ್ತಾ ಇದ್ರು. ಆಮೇಲೆ ಪುನೀತ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಯಾವ್ದು ಸರ್ ನಿಮ್ಮ ಮನೆಯ ಮುಖ್ಯ ದ್ವಾರ? ಇಲ್ಲಿಂದ ಪ್ರವೇಶ? ಅಲ್ಲಿಂದ ಹೊಡವಾ? ಓಕೆ ಸರ್ ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕ್ಯಾಮ್ರಾ ಅವ್ರಿಗೆ, ನಿಮ್ಮ ಇಬ್ಬರಿಗೂ ವೆಲ್ಕಮ್. ಧನ್ಯವಾದ. ಅಷ್ಟು ಮಾತ್ರ ಅಲ್ಲ, ಇಡೀ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಎಲ್ಲ ವೀಕ್ಷಕರು ಬನ್ನಿ. ನನ್ನ ಫೇವ್ರೇಟ್ ಚಾನೆಲ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡ್ತೀರಾ? ಓ, ಸಿಕ್ಕಾಬಡೆ ನೋಡ್ತೀನಿ. ಈ ಒತ್ತಡದಲ್ಲಿ ಸಮಯ ಯಾವಾಗ ಸಿಗುತ್ತೆ? ಅದೇನೋ ನೀವು ನೋಡ್ತೀನಿ, ನಿಮ್ದು ಮಾತ್ರ ನೋಡ್ತೀನಿ, ನಿಮ್ದು ಕೆಲವರು ಚಾನೆಲ್ಸ್ ನೋಡ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ. ಮನೆ ಅಂದ್ರೆ ಸುಳ್ಳು, ಅರಮನೆಗೆ ಬನ್ನಿ. ಮಗ ಸೆಕೆಂಡ್ ಸನ್. ನಮಸ್ಕಾರ ಸರ್. ರಿಕ್ಕಿತ್ ದೊಡ್ಡವನು ಅಲ್ಲಿದ್ದಾನೆ. ಇವರು ನಮ್ಮ ಮಗಳು. ನಮಸ್ಕಾರ. ನಮಸ್ಕಾರ. ಇವನು ಸೂಪರ್ ಹೀರೋ. ಇವನು ಓಕೆ. ಅವಳು ಹೀರೋಯಿನ್, ಇವನು ಹೀರೋ. ಇವನು ಪಿಕ್ಚರ್ ಅಲ್ಲಿ ಮಾಡಬೇಕು ಅಂತ ಇದ್ದಾನೆ. ಮಾಡ್ತಾರೆ ಅವ್ನು, ಚೆನ್ನಾಗಿದೆ. ಶಿ ಇಸ್ ಮೈ ವೈಫ್. ಅವಳ ಎನ್ಕರೇಜ್ಮೆಂಟ್ ತುಂಬಾ ಇದೆ. ಅವಳು ಅಡುಗೆ ಇದೆಲ್ಲ ಮಾಡ್ತಾ ಇದ್ದ ಟಿವಿಯಲ್ಲಿ. ಒಂದು 500 ಎಪಿಸೋಡ್ ಮಾಡಿದ್ದಾಳೆ ಟಿವಿಯಲ್ಲಿ. ಅಡುಗೆದು ಕುಕರಿ ಶೋಸ್. ಅಡುಗೆದು ಅನಿತಾ ನವೀನ್. ಆಲ್ಮೋಸ್ಟ್ ಎಲ್ಲ ಚಾನಲ್ಸ್ ಅಲ್ಲೂ ಮಾಡಿದ್ದೀನಿ. ETV, ZTV, ಕಸ್ತೂರಿ, ಸುವರ್ಣ, ಎಲ್ಲ ಚಾನಲ್ಸ್ ಅಲ್ಲೂ ಅಡುಗೆದು ಶೋಸ್ ಮಾಡಿ. ಒಂದು 500 ಮೇಲೆ ಮಾಡಿದ್ದೀನಿ. ಆಮೇಲೆ ಇದು ಫಿಟ್ನೆಸ್ ಶೋಸ್, ಅದು ಒಂದು 100 ಎಪಿಸೋಡ್ಸ್ ಮೇಲೆ. ಸುವರ್ಣ ಪ್ರೈಮ್ ಟೈಮಲ್ಲಿ, ನ್ಯೂಸ್ ಟೈಮಲ್ಲಿ ಒಂದು 5 ಮಿನಿಟ್ಸ್ ಸ್ಲಾಟ್ ಅಲ್ಲಿ ತೋರಿಸ್ತಾ ಇದ್ದೆ ಡೈಲಿ. ಅದು ಒಂದು 100 ಎಪಿಸೋಡ್ ಮೇಲೆ ಆಗಿದೆ. ಓಕೆ. ಸೊ ಯಾವ ವರ್ಷ ಮದುವೆ ಆಗಿದ್ದು ನೀವು? 86. 86. ಓಕೆ. ಸೊ ಈಗ ಮದುವೆ 40 ವರ್ಷ ಹತ್ತತ್ರ. ನಮ್ಮ ಮನೇಲಿ ಎಲ್ಲರೂ ಪೂಜೆ ಮಾಡ್ತೀವಿ. ಎಲ್ಲರಿಗೂ ಇಷ್ಟ ಪೂಜೆ ಅಂದ್ರೆ. ದೇವ್ರದ್ದು ಏನೇ ಹಬ್ಬ ಇದ್ರು ಎಲ್ಲರೂ ಕುತ್ಕೊಂಡು ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ಎಲ್ಲರೂ ಒಂದೇ ಸತಿ ಕುತ್ಕೊಳ್ಳೋ ಥರ ಇರಬೇಕು ಅಂತ ಈ ಥರ ದೊಡ್ಡದಾಗಿ ಮಾಡಿಸಿದೀವಿ. ಓಕೆ. ಒಂದು 6 ಜನ ಒಟ್ಟಿಗೆ ಕುತ್ಕೋಬೋದು. ಎಲ್ಲರೂ ಇಲ್ಲೇ ಕುತ್ಕೊಂಡ್ಬಿಡ್ತೀವಿ ಪೂಜೆ ಟೈಮಲ್ಲಿ. ಏನು ಹಬ್ಬ ಇದ್ರು ವಿಲ್ ಸೆಲೆಬ್ರೇಟ್ ಟುಗೆದರ್. ಅದಕ್ಕೆ ಇಷ್ಟು ದೊಡ್ಡದಾಗಿದೆ. 6 ಜನ ಆರಾಮಾಗಿ ಕುತ್ಕೋಬೋದು ದೇವ್ರ ಪೂಜೆ ಮಾಡೋಕ್ಕೆ. ಹೌದು. ಗಾಜಿನ ಹಾಕಿದಿಲ್ವ? ಎಲ್ಲ ಓಪನ್ ಮಾಡ್ಬೋದು ಇದು. ಸೊ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಈ ಥರ. ಆ ಕಡೆ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಈ ಕಡೆ ಓಪನ್ ಆಯಿತು. ಇದು ಇನ್ನು ಓಪನ್.
ನಮ್ಮದು ಬಿಸ್ನೆಸ್ ಇದೆ ಕ್ವಾಲಿಟೀಸ್ ಕಾಫಿ ಅಂತ. ಓಕೆ. ಅದನ್ನು ನೋಡ್ಕೊಂತ ಇಟ್ಸ್ ಗೋಯಿಂಗ್ ಗುಡ್. ಎಷ್ಟು ವರ್ಷದ ಸಂಸ್ಥೆ? ಆಲ್ಮೋಸ್ಟ್ 1950 ಸ್ಟಾರ್ಟ್ ಆಗಿದ್ದು. ಆವಾಗ ನಮ್ಮ ತಾತ ಸ್ಟಾರ್ಟ್ ಮಾಡಿದ್ದು, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ ನೋಡಿಕೊಂಡ್ರು. ನೆಕ್ಸ್ಟು ಅದಾದಮೇಲೆ ಇವಾಗ ನಾನು ನೋಡ್ಕೊತಾ ಇದ್ದೀನಿ, ನಾನು ನಮ್ಮ ಬ್ರದರ್. ಕ್ವಾಲಿಟೀಸ್ ಕಾಫಿ. ಹೌದು, 75 ವರ್ಷದ ಸರ್ವಿಸ್. ಹೌದು. ಇದು ಕಟ್ಟಿ ಕರೆಕ್ಟ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. 2019 ಸ್ಟಾರ್ಟ್ ಮಾಡಿದ್ದು. ಹಂಗೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಕೋವಿಡ್ ಬಂತು. ಸೊ ಆವಾಗ ಕರೆಕ್ಟಾಗಿ 1.5 year ಬ್ರೇಕ್ ಆಯಿತು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಮನೆ ಕಟ್ಸೋದು. ಎಲ್ಲ ಐಟಮ್ಸ್ ಸಿಕ್ಕೋದೆಲ್ಲ ತುಂಬ ಪ್ರಾಬ್ಲಮ್ ಆಗೋಯ್ತು ಆ ಟೈಮಲ್ಲಿ. ಟೈಲ್ಸ್ ಆಗಲಿ, ಗ್ರನೈಟ್ ಆಗಲಿ, ಪೇಂಟ್ ಆಗಲಿ, ಇಟ್ಟಿಗೆ ಆಗಲಿ, ಏನಾದರೂ ಆಯ್ತು, ತುಂಬ ಕಷ್ಟ ಆಗೋಯ್ತು. ಆಮೇಲೆ ಕೋವಿಡ್ ಲಾಕ್ಡೌನ್ ಆಗಿದ ತಕ್ಷಣ ಮತ್ತೆ ಫುಲ್ ಫೋರ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 3 years ಆಯಿತು. ಆ್ಯಕ್ಚುಲಿ 1.5 year ಆಗಬೇಕಾಗಿರೋದು 3 yearsವರೆಗೂ ಹೋಯ್ತು. ಸೊ ಎಂಟ್ರೆನ್ಸಲ್ಲೇ ಗಾರ್ಡನ್ ಇರಲಿ, ಆ ಫ್ರೆಶ್ನೆಸ್ ಫೀಲ್ ಬರಲಿ ಅಂತ ಗಾರ್ಡನಿಂದನೇ ಎಂಟ್ರೆನ್ಸ್ ತೊಗೊಂಡಿದ್ವಿ. ಓಕೆ. ಓಪನ್ ಬಿಟ್ಟಿದ್ವಿ, ಏನು ಕ್ಲೋಸ್ ಥರ ಮಾಡಿಲ್ಲ. ಪೂರ್ತಿ. ಸೊ ಸುತ್ತ ಇದಕ್ಕೆ ಈ ಥರ ಗಾರ್ಡನ್ ಇದೆ. ಎಲ್ ಶೇಪಲ್ಲಿದೆ. ಎಲ್ ಶೇಪ್ ಗಾರ್ಡನ್ ಇದೆ. ಓಕೆ. ಓಕೆ. ಇದೇ ಮೇನ್ ಡೋರು. ಅದು ಕಾರ್ ಪಾರ್ಕ್, ಅದು ಓಪನ್ ಟೈಪ್ ಕಾರ್ ಪಾರ್ಕ್. 2 cars ಈಸಿಯಾಗಿ ಫಿಟ್ ಆಗುತ್ತೆ. ಆಮೇಲೆ ಒಂದು 5-6 bikes ಪಾರ್ಕ್ ಆಗ್ಬೋದು. ಓಕೆ. ಸೈಜ್ ಇಸ್ 90/100. 90 ಫುಲ್ ಬೌಂಡ್ರಿ. ಮನೆ ಇರೋದು 7000 square feet ಬರುತ್ತೆ. 7,000 square. ಹೌದು, ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್. ಎಂಟ್ರ್ ಆದರೆ ಲೆಫ್ಟ್ ಸೈಡ್ ಶೋರೂಮ್ ಇದೆ, ರೈಟ್ ಸೈಡ್ ಫೈರ್ ಇದೆ. ಇದು ಶೋರೂಮು. ಶೋರೂಮ್ ಎಲ್ಲರಿಗೂ 6 ಜನ ಇರ್ತೀವಿ. ಎಲ್ಲರದು ಇವಾಗ ಜಾಸ್ತಿ ಇರುತ್ತಲ್ಲ ಫುಟ್ವೇರು. ಮಕ್ಕಳದಾಗ್ಲಿ, ಅಮ್ಮದಾಗ್ಲಿ, ವೈಫ್ದಾಗ್ಲಿ, ಅಪ್ಪ ದೊಡ್ಡಪ್ಪ ಅವ್ರದ್ದಾಗ್ಲಿ. ಸೊ ಎಲ್ಲರದು ಒಂದು ಸೆಟ್ ಥರ ಇದಿರುತ್ತೆ. ಸರ್, ಶೂಗಳನ್ನ ಬಾಕ್ಸ್ ಇಡೋದು ನೋಡಿದ್ದೆ. ಶೂ ಬಾಕ್ಸ್ ಇಡೋಕೆ ಒಂದು ರೂಮೇ ಕಟ್ಟಿರೋದಿದೆ ಫಸ್ಟ್ ಟೈಮ್. ಬರೀ ಶೂ ಅಂತಲ್ಲ, ಇವಾಗ ಎಕ್ಸ್ಟ್ರಾ ಐಟಮ್ಸ್ ಇರುತ್ತೆ ನೋಡಿ. ಇವಾಗ UPS ಬೇಕಾಗುತ್ತೆ, ಅದನ್ನು ಇಲ್ಲೇ ಫಿಟ್ ಮಾಡ್ತೀವಿ. ಇಲ್ಲ ಅಂದರೆ ಬೇರೆ ಚಿಕ್ಕ ಚಿಕ್ಕ ಐಟಮ್ಸ್ ಇರುತ್ತೆ ಅಲ್ಲಿ ನೋಡ್ದಂಗೆ. ಬೈಕ್ ಹೆಲ್ಮೆಟ್ಸ್ ಆಗಲಿ ಅಥವಾ ಕಾರ್ದು ಕವರ್ಗಳಾಗಲಿ, ಮೇಲೆ ಬ್ಯಾಟ್ರಿ ಇರುತ್ತೆ. ಕೀ ಇದೆಲ್ಲ ಎಕ್ಸ್ಟ್ರಾ ಏನೇನು ಐಟಮ್ಸ್ ಬೇಕೋ ಅದರ ಕ್ಲೀನಾಗಿ ಅಲ್ಲಿ ಹಾಕಿ ಇಟ್ಬಿಡ್ತೀವಿ. ನಿಮ್ಮಲ್ಲಿ ಎಷ್ಟು ಶೂ ಇದೆ? ಎಷ್ಟು ಜೊತೆ ಫುಟ್ವೇರ್ ಇದೆ? ಸುಮ್ಮನೆ ಒಂದು ಅಂದಾಜು. ನನಗೆ ಗೊತ್ತಿರಂಗೆ ಒಂದು 100 ಇರ್ಬೋದೇನು ಎಲ್ಲರದು ಸೇರಿ. 100 ಜೊತೆ ಫುಟ್ವೇರ್. 6 ಜನ. ಗ್ರೇಟ್. ಇವಾಗ ಲೇಟೆಸ್ಟ್ ಕಂಟೆಂಪ್ರರಿ ಡಿಸೈನ್ಸ್ ಎಲ್ಲ ಈ ಥರ ಓಪನ್ ಟು ಆಲ್ ಅಂತ. ಓಪನ್ ಟು ಆಲ್ ಅಂದರೆ ಕಿಚನ್ ಓಪನ್. ಕಿಚನ್ ಓಪನ್ ಇರುತ್ತೆ, ಡೈನಿಂಗ್ ಓಪನ್ ಇರುತ್ತೆ, ಲಿವಿಂಗು ಆಲ್ ಇರುತ್ತೆ. ಕನೆಕ್ಟಿವಿಟಿ ಈಸಿ ಇರುತ್ತೆ. ಥರ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಓಡಾಡೋದು, ಮಾತಾಡ್ಸ್ಕೊಳ್ಳೋದು ಜಾಸ್ತಿ ಇದ್ದಾಗ ಈ ಥರ ಇದಕ್ಕೆ ಫಂಕ್ಷನ್ಗೆ ಈಸಿ ಆಗಿರುತ್ತೆ. ಗ್ರೇಟ್. ಓಕೆ. ಅಂದರೆ ಗೋಡೆಗಳು ಕಡಿಮೆ, ಓಪನ್ ಟೈಪ್ ಜಾಸ್ತಿ ಇರುತ್ತೆ. ಒಂಥರ ಈ ಗೋಡೆಗಳು ಕಡಿಮೆ ಅಂದರೆ ಮನಸ್ಸಲ್ಲೂ ಗೋಡೆಗಳು ಕಡಿಮೆ. ಹಂಗೆ. ಇದು ನಮ್ಮ ರೂಮ್. ಇದು ಪೇರೆಂಟ್ಸ್ ರೂಮ್. ರೂಮ್ ಅಂದ್ರೆ ಎಲ್ಲಿದೆ ಸರ್ ರೂಮು? ಇದೆ ರೂಮ್. ಅದೇ ಪ್ಲಾನ್ ಇದ್ದಾಗಲೇ ಎಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಆರ್ಕಿಟೆಕ್ಟ್ ಜೊತೆ ಡಿಸ್ಕಸ್ ಮಾಡಿ. ಆರ್ಕಿಟೆಕ್ಟ್ ಇತ್ತು 50% ಆಗಿದೆ. ಇವೊಂದು 50%ಗಿಂತ ಜಾಸ್ತಿ ಇತ್ತು. ನನಗೆ ಫಸ್ಟು ಶ್ರೀನಿವಾಸ್ಲು ಅಂತ ಅವರೊಂದು ಅವಾರ್ಡ್ ಕೊಟ್ಟರು ಮರ್ಡರ್ ಕೇಸ್. ಅಲ್ಲ, ಪೊಲೀಸ್ ಕಮಿಷನರ್. ಆಮೇಲೆ ಅದಾದ್ಮೇಲೆ ರೇವಣ್ ಸಿದ್ದೆ ಅವ್ರು ಕೊಟ್ಟರು ಸೀರಿಯಲ್ ಮರ್ಡರ್ ಕೇಸ್. ಇದಕ್ಕೆ ಕ್ಯಾಶ್ ಒಂದು ಎಷ್ಟು ಥೌಸಂಡ್ಸ್ ಆಫ್ ಕ್ಯಾಶು, ಸರ್ಟಿಫಿಕೇಟು ಎಲ್ಲ ಕೊಟ್ಟರು. ತುಂಬ ಕಷ್ಟ ಆಯಿತು ಮರ್ಡರ್ ಕೇಸು. ಪೊಲೀಸಲ್ಲಿ ಎಷ್ಟು ಕಷ್ಟ ಅಂದರೆ ಮಿಲ್ಟ್ರಿ ಅವ್ರು ಬಾರ್ಡ್ರಲ್ಲಿ ಹೆಂಗೆ ಕಷ್ಟ ಬೀಳ್ತಾರೋ ಇವರು ಹಂಗೆ ಕಷ್ಟ ಬೀಳ್ತಾರೆ. ಇಲ್ಲಿ ಲಾನ್ ಇದು ಗಾರ್ಡನ್ ತುಂಬ ಮನಸ್ಸಿಗೆ ಹಿತ ಕೊಡುವಂಥ ಜಾಗ. ಬ್ಯೂಟಿಫುಲ್. ತುರಳ್ಳಿ ಫಾರೆಸ್ಟ್ ಸರ್. ಇಲ್ಲಿ ಪೀಕಾಕ್ಸ್ ಬಂದ್ಬಿಡುತ್ತೆ, ನವಿಲ್ಗಳು ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಬರುತ್ತೆ ನವಿಲ್ಗಳು. ಅದೇ ನಮ್ಗೆ ಬರ್ಡ್ ವಾಚರ್ಸ್ ಅಂತ ಕೂತ್ಕೊಂಡ್ಬಿಟ್ರೆ ಇವಾಗ ಇವಾಗ ಕಲಿತಾ ಇದ್ದಾರೆ ಬರ್ಡ್ ವಾಚಿಂಗ್. ನನ್ನ ಮೊಮ್ಮಗಳು. ನಮ್ಮ ಫಾದರ್ ಸರ್ ಚೆಲ್ಲಮ್ಮ ಅಂತ. ಅವರು ಮೆಡ್ರಾಸಲ್ಲಿ ಹುಟ್ಟಿದ್ದು. ಆಂಧ್ರ ಮೆಡ್ರಾಸ್ 2. ಓಕೆ. 1932 ಹುಟ್ಟಿದ್ದು. ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಕಾಫಿ ಬಿಸ್ನೆಸ್ ಮಾಡಿದ್ರು. ಅಲ್ಲಿಂದ ಮನೆ ಬಿಟ್ಟು ತುಂಬ ರಿಚ್ ಇದ್ರು ಅವರು. ಇವತ್ತು ರಿಚ್. ನಮ್ಮ ತಂದೆ, ನಮ್ಮ ಅಜ್ಜಿ ಎಲ್ಲ ಅದೆಲ್ಲ ಕೇರ್ ಮಾಡ್ದಿರ ಬಂದ್ಬಿಟ್ರು. ಏನೋ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ರು. 7 ವರ್ಷ ಹುಡುಗ. ಅವ್ರ ಅಕ್ಕನ ಹತ್ರ ಬಂದು ಕಷ್ಟ. ಬೆಸ್ಟ್ 7th standard ಓದಿದ್ದು ನಮ್ಮ ತಂದೆ. ಸಿಕ್ಕಾಪಟ್ಟೆ ಬ್ರಿಲಿಯಂಟು, ಸಿಕ್ಕಾಪಟ್ಟೆ ಬೋಲ್ಡ್, ವೆರಿ ಡೇರಿಂಗ್. ಅದೇ ನಂಗೆ ಸ್ವಲ್ಪ ಬಂದಿದೆ ಅವ್ರ ಕ್ವಾಲಿಟಿ. ಓಕೆ. ಆಮೇಲೆ ಸೈಕಲಲ್ಲಿ ಎಲ್ಲ ಕಡೆ ಕ್ವಾಲಿಟಿ ಕಾಫಿ ಎತ್ಕೊಂಡು ಹೋಲ್ಸೇಲ್ದು ಪ್ರವೀಣ್ ಕಾಫಿ ಅಂತ ಇತ್ತು. ಊರೂರಿಗೆ ಸೈಕಲಲ್ಲಿ ಸುತ್ತಾ ಸರ್. 1950 ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಂಗೇ ಅವ್ರಿಗೆ ತಿರುಗಿ ನೋಡಲಿಲ್ಲ. ಫ್ಯಾಕ್ಟ್ರೀಸ್ ಎಲ್ಲ ಮಾಡಿದ್ರು. ಸಕ್ಸಸ್ ಆಯಿತು. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಇದಾಯಿತು. ಆಮೇಲೆ ಇಡಿಕೆ ಆಗಲಿದೆ. ಅವರು ರಾಯರ ಭಕ್ತರು. ಸೊ 75 ವರ್ಷದ ಹಿಂದೆ ಈ ಕ್ವಾಲಿಟೀಸ್ ಕಾಫಿಯ ಫೌಂಡರ್. ಗ್ರೇಟ್ ಸರ್. ಅವ್ರ ಫೌಂಡೇಶನ್ನು. ಅವ್ರ ಫೌಂಡೇಶನ್ ಹಾಕಿದ್ದೆ ನಮಗೆ. ಇದೊಂದು ಗ್ರಾಸ್ ಲಾನ್ ಇದೆ. ಇದು ಮೇಯ್ನ್ ಏನು ಅಂದರೆ 4 ರೂಮ್ಸ್ಗೂ ಕನೆಕ್ಷನ್ ಒಂದು ಸೆಂಟರ್ ಪಾಯಿಂಟ್ ಇರಲಿ ಅಂತ ಈ ಥರ ಮಾಡಿದ್ದು. ಇದು ಫಾದರ್ಸ್ ರೂಮು, ಇಲ್ಲಿ ಮಾಸ್ಟರ್ ಬೆಡ್ರೂಮು, ಮೇಲ್ ಕಿಡ್ಸ್ ರೂಮು, ಆಮೇಲೆ ಅಲ್ಲಿ ದೊಡ್ಡಪ್ಪನ ರೂಮ್. ಸೊ ಏನಾದರೂ ಆದರೆ 4 ರೂಮ್ಗೂ ಇದೊಂದು ಕನೆಕ್ಷನ್ ಸೆಂಟರ್ ಪಾಯಿಂಟ್ ಇರಲಿ ಅಂತ ಈ ಥರ ಇಲ್ಲಿ ಮಾಡಿದ್ವಿ. ಜೊತೆಗೆ ಅಷ್ಟು 4 ರೂಮ್ಗೂ ಒಳ್ಳೆ ಗಾಳಿ ಬೆಳಕು ಇಲ್ಲಿಂದ ಹೋಗುತ್ತೆ. ಹಾಂ, ಹೌದು.
ಅದೇನಂದ್ರೆ ಫ್ರಂಟ್ ಗಾರ್ಡನ್ ಏನು ಅಂದ್ರೆ ಎಲ್ಲರೂ ಬಂದಾಗ ಈಸಿಯಾಗಿ ಗೊತ್ತಾಗುತ್ತೆ. ಇದು ಸ್ವಲ್ಪ ಪ್ರೈವೇಟ್ ಸ್ಪೇಸ್ ಆಗಿ ಇರುತ್ತೆ. ಹೌದು, ಪ್ರೈವೇಟ್ ಗಾರ್ಡನ್ ತರ ಇರುತ್ತೆ. ಹಾ, ರೂಮ್ ಇಂದನೂ ಆಕ್ಸೆಸ್ ಮಾಡ್ಕೋಬಹುದು. ಇದು ಮಾಸ್ಟರ್ ಬೆಡ್ರೂಮ್. ಸೊ ಏನು ಅಂದ್ರೆ ನಮ್ಮ ಆರ್ಕಿಟೆಕ್ಟ್ ಫಸ್ಟ್ ಹೇಳಿದ್ದು, ಮನೆ ಕಟ್ಸ್ಕೋಬೇಕಾದ್ರೆ ದೊಡ್ಡದಾಗಿ ಕಟ್ಟಿಸ್ಕೊಂಬಿಡಿ, ಇಂಟೀರಿಯರ್ಸ್ ಫರ್ನಿಚರ್ ಎಲ್ಲ ಆಮೇಲೆ ಯು ಕ್ಯಾನ್ ಕೀಪ್ ಆನ್ ಆ್ಯಡಿಂಗ್ ಅಂತ. ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ಮನೆ ಸೈಜ್ ಕಾಂಪ್ರಮೈಸ್ ಮಾಡಿಕೊಂಡು ಅದ್ರಲ್ಲಿ ದೇ ವಿಲ್ ಟ್ರೈ ಟು ಫಿಲ್ ಮೋರ್ ಥಿಂಗ್ಸ್. ಸೊ ಮೈ ಆರ್ಕಿಟೆಕ್ಟ್ ವಾಸ್ ಅವ್ರು ತುಂಬ ಸೈಜ್ ಸ್ಪೇಷಿಯಸ್ ಆಗಿರಲಿ, ಥಿಂಗ್ಸ್ ಯು ಕ್ಯಾನ್ ಫಿಲ್ ಲೇಟರ್ ಅಂತ ತುಂಬ ಕನ್ಸಿಸ್ಟೆಂಟಾಗಿ ಹೇಳಿದ್ರು ಅವರು. ಓಕೆ. ಸೊ ಈ ರೂಮ್ ಸೈಜ್ ಎಷ್ಟಿದೆ ಸರ್? ರೂಮ್ ಸೈಜ್ ಬಂದು 20x20 ಇದೆ, ಬರೀ ಸ್ಕ್ವೇರ್ ಪೀಸು. ಕೋರ್ಟ್ಯಾರ್ಡು, ಬಾತ್ರೂಮು, ಡ್ರೆಸ್ಸಿಂಗ್ದೆಲ್ಲ ಎಕ್ಸ್ಟ್ರಾ ಬರುತ್ತೆ ಸೈಜ್. ಇದು ಸರ್ ಕಿಡ್ಸ್ಗೆ ಸೆಪರೇಟ್ ಬೆಡ್? ಹಾಂ, ಅಟ್ ಪ್ರೆಸೆಂಟ್ ಇವಾಗ ಹಾಕಿದ್ದೀವಿ. ಸೊ 4 ಜನನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. Okay. ಮಕ್ಕಳು ನೈಟ್ ನಮ್ಮ ಜೊತೆನೆ ಮಲ್ಕೊಂತಾರೆ. ಓಕೆ 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 ನೈಸ್. ಸೊ ನಿಮ್ಮ ವರ್ಕಿಂಗ್ ಸಿಸ್ಟಮ್? ಹಾಂ, ಹೌದು. ವರ್ಕ್ ಸ್ಟೇಷನ್ ಅದು. ವರ್ಕ್ ಸ್ಟೇಷನ್. ಹಾಂ. ಸೊ ಯು ಆರ್ ಇಂಟು ಕ್ವಾಲಿಟೀಸ್ ಕಾಫಿ ನಾವು? ಹೌದು, ಕರೆಕ್ಟ್. ಸೊ ಅದ್ರ ನಿಮ್ದು ಆಪರೇಷನ್ಸ್ ಎಲ್ಲ ಇರ್ತದ್ರಲ್ಲಿ? ನೋಡ್ತಾ ಇರ್ತೀನಿ ಯೂಶಲಿ. ಏನಕ್ಕಂದ್ರೆ ತುಂಬ ಜನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು. ಹ್ಞೂ ಅದು ಅವಾಗ ಗೊತ್ತಾಗುತ್ತೆ. ಮಾರ್ಕೆಟ್ ತುಂಬ ಡೈನಾಮಿಕ್ ಆಗಿರುತ್ತೆ, ಕಾಫಿ ಮಾರ್ಕೆಟ್. ಹೌದಾ? ಎವ್ರಿ ಡೇ ಇಟ್ ಕೀಪ್ಸ್ ಚೇಂಜಿಂಗ್ ದ ಪ್ರೈಸಸ್ ಆಫ್ ರಾ ಕಾಫಿ. ಒಂಥರ ಇಂಟರ್ನ್ಯಾಷನಲ್ ಮಾರ್ಕೆಟ್. ಹೌದು. ಹಾಂ, ಅದು ಹೈಲಿ ಡೈನಾಮಿಕ್ ಇರುತ್ತೆ. ಹಾಂ. ಸೊ ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್, ಅಟ್ಲೀಸ್ಟ್ 1 hour or 2 hours ನೋಡಿಕೊಂಡು ಯಾವ ಮಾರ್ಕೆಟಲ್ಲಿ ಹೆಂಗಿದೆ ಅಂತ ನೋಡಿಕೊಂಡು ದೆನ್ ವಿಲ್ ಮೇಕ್ ಬೈ ಆರ್ ಸೆಲ್ ಡಿಸಿಷನ್. ಒಂಥರ ಇಂಟರ್ನೆಟಲ್ಲಿ ಚೆಕ್ ಮಾಡ್ತಿರ್ಬೇಕು. ಹಾಂ, ಆ ಥರ ಮಾಡ್ತಾ ಇರಬೇಕು. 1 hour ಆದರೂ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಓಕೆ ಓಕೆ ನೋಡ್ಕೊಂಡು ಹೋಗೋಕ್ಕೆ. ಓಕೆ. ಸೊ ಈ ಕ್ವಾಲಿಟೀಸ್ ಕಾಫಿದು ಏನಿದೆ ಕ್ವಾಂಟಮ್? ಸೇಲ್ಸ್ ಆಲ್ಮೋಸ್ಟ್ ಆಲ್ ಆಫ್ ಬ್ಯಾಂಗ್ಳೂರಲ್ಲಿ ಕವರ್ ಆಗುತ್ತೆ. ಇದು ಜಕ್ಕೂಸ್ ಇದೆ, ಪ್ಲಸ್ ಆ ವರ್ಕ್ ಸ್ಟೇಷನ್ ಫಸ್ಟ್ ಇಲ್ಲಿ ಇಟ್ಕೋಬೇಕು ಅಂತ ಪ್ಲಾನ್ ಇತ್ತು. ಹಾಂ. ಆಮೇಲೆ ಕಿಡ್ಸ್ದು ಎಲ್ಲ ಐಟಮ್ಸು, ಟಾಯ್ಸ್ ಎಲ್ಲ ಅವರು ಇಲ್ಲೇ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಅಲ್ಲಿ ಶಿಫ್ಟ್ ಮಾಡಿ ಮತ್ತೆ ಕಿಡ್ಸ್ದು ಐಟಮ್ಸ್ ಎಲ್ಲ ಇಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಂ ಹಾಂ. ಅದೇ ಆಕ್ಚುಲಿ ವರ್ಕ್ ಸ್ಟೇಷನ್ ಈ ಪಾರ್ಟಲ್ಲಿ ಇರಬೇಕಾಗಿತ್ತು. ಸೊ ಒಂಥರ ನಿಮ್ಮದು ರೂಮ್ ಒಳಗಡೆ ಆಫೀಸ್ ಥರ ಅನ್ಕೊಂಡಿದ್ವಿ. ಸೊ ಮಕ್ಕಳು ನಿಮ್ಮ ಪ್ಲಾನ್ ಯಾವ್ದು ವರ್ಕ್ ಮಾಡಕ್ಕೆ ಬಿಟ್ಟಿಲ್ಲ ಅವರು? ಓಕೆ. ಸೊ ಜಕೂಸಿ ಲೈಕ್ ವೇರ್ ಯು ಕ್ಯಾನ್ ಸ್ಪೆಂಡ್ ಸಮ್ ಟೈಮ್. ಹೌದು. ಓಕೆ. ಫ್ರೆಶ್ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಸೊ ಮನೇಲಿ ಒಂದಿರಲಿ ಅಂತ ಎಲ್ಲರಿಗೂ ಇಷ್ಟಪಡ್ತಾರೆ. ಅದಕ್ಕೊಂದು ಕನ್ಸ್ಟ್ರಕ್ಷನ್ ಟೈಮಲ್ಲೇ ಪ್ಲಾನ್ ಮಾಡಿ ಫಿಟ್ ಮಾಡಿಸ್ಕೊಂಡಿದ್ವಿ. ಬನ್ನಿ, ಬಾತ್ರೂಮ್ ಒಂದು ರೂಮ್ ಅಷ್ಟು ಉಳಿದಿದೆ. ಇಲ್ಲಿ ರೂಮ್ ಒಳಗಡೆ ಹಲವು ರೂಮ್ಗಳು. ಸೊ ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಕಡೆನೂ ಎಂಟ್ರಿ ಎಕ್ಸಿಟ್. ನಿಮ್ಮ ಮದುವೆ ಆಗಿದೆ ಯಾವ ವರ್ಷ? ನಮ್ಮದು 2015. 2015. ಹಾಂ. ಸೊ ಈಗ ಹತ್ತಿರ 10ನೇ ವರ್ಷ ಆಲ್ಮೋಸ್ಟ್. ಯಾವ ಮಂತ್? ನವೆಂಬರಲ್ಲಿ. ಅಭಿನಂದನೆಗಳು. ಯಾವ ಡೇಟು? 22nd. ನವೆಂಬರ್ 22ಕ್ಕೆ ಸರ್ ಅವರ ಮದುವೆ ವಾರ್ಷಿಕೋತ್ಸವ. ಅವ್ರಿಗೆ ಅಭಿನಂದನೆಗಳು. ನಾವು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆದರೆ ಫಸ್ಟ್ ಮೀಟ್ ಆಗಿದ್ದು ಇವ್ರ ಪೇರೆಂಟ್ಸ್ನ ಬ್ಯಾಂಗ್ಳೂರಲ್ಲಿ ಮೀಟ್ ಆಗಿದ್ವಿ. ಹಾಂ. ಆಮೇಲೆ ವಿ ವೆಂಟ್ ಟು ಗುಂಟೂರು. ಹಾಂ. ಓಕೆ. ಗುಂಟೂರು ತುಂಬ ಈ ಖಾರಕ್ಕೆ ಫೇಮಸ್ಸು. ಗುಂಟೂರು ಮಿರ್ಚಿ. ಆಕ್ಚುಲಿ ನಮ್ಮ ತಾತಂದು ನೆಲ್ಲೂರಲ್ಲೇ. ನೆಲ್ಲೂರು ಅಂತ ಗುಂಟೂರು ಪಕ್ಕದಲ್ಲೇ ಇತ್ತು. ಓಕೆ. ಫಸ್ಟ್ ನೆಲ್ಲೂರು, ಸೆಕೆಂಡ್ ಗುಂಟೂರು. ಬ್ಯಾಂಗ್ಳೂರಿಂದ ಫಸ್ಟ್ ನೆಲ್ಲೂರು ಹೋಗ್ಬೇಕು, ಆದ್ಮೇಲೆ ಗುಂಟೂರು ಬರುತ್ತೆ. ಗ್ರೇಟ್. ಯಾರು ಹುಡುಕಿದ್ ಕೇಳಿ ನಾನೇ. ಅವರೇ ಬಂದಿದ್ದಾರೆ ಫಸ್ಟ್ ನೋಡೋಕೆ? ಇಲ್ಲ, ಫಸ್ಟ್ ನನ್ನ ಫಾದರ್ ಬಂದು ಇಲ್ಲಿ ನೋಡಿದ್ದಾರೆ. ಅದಕ್ಕೆಲ್ಲ ಮುಂಚೆ ಅದಕ್ಕೆ ಹೌದು. ಬಟ್ ಕನ್ನಡ ಬರ್ತಲ್ಲ ಎಷ್ಟು ಚೆನ್ನಾಗಿ, ಹೇಗೆ? ನಾನು ಒಂದು ಇಲ್ಲೇ ಓದಿದ್ದು. ಸೊ ಅಮೃತ ಯೂನಿವರ್ಸಿಟಿನಲ್ಲಿ ಸರ್ಜಾಪುರ. ಅಮೃತ. ಓಕೆ ಓಕೆ. ಹಾಂ. ಸೊ ಆಫ್ಟರ್ ದ್ಯಾಟ್ ಐ ವರ್ಕ್ಡ್ ಇನ್ ಇನ್ಫೋಸಿಸ್ ಬ್ಯಾಂಗ್ಳೂರ್. ಓಕೆ. ಮದುವೆ ಆದಮೇಲೆ ಇಲ್ಲೇ ಅಲ್ವಾ ಕಲ್ತ್ಕೋಬೇಕು. ಓಕೆ. ಕ್ವಾಲಿಟೀಸ್ ಕಾಫಿ. ಹಾಂ. ಸೊ ನಿಮ್ಮ ಮನೇಲಿ ಬಳಸೋ ಕಾಫಿ ಬ್ರ್ಯಾಂಡ್ ಯಾವುದು? ಅದೇ ಕ್ವಾಲಿಟೀಸ್ ಕಾಫಿ. ಕ್ವಾಲಿಟೀಸ್ ಕಾಫಿ. ಸೊ ಮಳೆ ಬಂದರೆ ಚೆನ್ನಾಗಿ ಕಾಣುತ್ತಲ್ಲ ಸರ್ ಇಲ್ಲಿ? ಹೌದು, ಚೆನ್ನಾಗಿರುತ್ತೆ. ಕಿಚನ್ ಏನು ಅಂದರೆ ಫಸ್ಟ್ ಇದೂ ಅಷ್ಟೇ, ಪ್ಲಾನಿಂಗ್ ಟೈಮಲ್ಲೇ ನಮ್ಮ ಅಮ್ಮನೂ ಒಳ್ಳೆ ಕುಕ್ಕು, ನಮ್ಮ ವೈಫ್ ಆಲ್ಸೋ ಲೈಕ್ಸ್ ಕುಕಿಂಗ್. ಆಮೇಲೆ ನಮ್ಮ ದೊಡ್ಡಪ್ಪನೂ ಅಷ್ಟೇ, ಹಿ ವಿಲ್ ಡ್ರಿಂಕ್ ಅಟ್ಲೀಸ್ಟ್ 5-6 times ಕಾಫಿ ಕುಡಿತಾರೆ ಅವರು. ಅವರು ಇಲ್ಲೇ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾರೆ. ಒಂದು 4-5 ಜನ ಇದ್ದೇ ಇರ್ತೀವಿ ಎನಿ ಟೈಮಿಗೆ. ಅದಕ್ಕೆ ಸೈಜ್ ಈ ಥರ ಮಾಡಿಸಿದೀವಿ ಕಿಚನ್. ದೊಡ್ಡದು. ಹಾಂ, ದೊಡ್ಡದು ಯು ಶೇಪ್ ಇರಲಿ ಅಂತ, ಮಧ್ಯದಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಫುಲ್ ಓಪನ್ ಟೈಪ್ ಕೊಡ್ತೀವಿ. ಸೂಪರ್, ವೆರಿ ನೈಸ್. ಅದೇನೋ ಐಲ್ಯಾಂಡ್ ಕಿಚನ್ ಥರ ಏನೋ ಬಂದಿದೆ. ಅದು ಅಡ್ಡ ಬರುತ್ತೆ ಅಂತ. ಇವಾಗ ಅಟ್ ಅ ಟೈಮ್ ಕುಕಿಂಗ್ ಅಂದರೆ ನಮ್ಮ ಅಮ್ಮ ಇರ್ತಾರೆ, ನಮ್ಮ ವೈಫ್ ಇರ್ತಾರೆ, ನಮ್ಮ ದೊಡ್ಡಪ್ಪ ಇರ್ತಾರೆ, ಓಡಾಡಕ್ಕೆ ಫ್ರೀ ಸ್ಪೇಸ್ ಇರಬೇಕು ಅಂತ ಆ ಥರ ಮಾಡಬೇಕು. ಪ್ಲಸ್ ಮೇಯ್ನ್ ಇನ್ನೊಂದೇನು ಅಂದರೆ ಆರ್ಕಿಟೆಕ್ಚರ್ಸ್ ಗೊತ್ತಿರುತ್ತೆ, ಎಲ್ ಶೇಪಲ್ಲಿ ಇರಬೇಕು. ಇವಾಗ ಹ್ಯಾಂಡ್ ವಾಶು, ಆಮೇಲೆ ಸ್ಟವ್, ಆಮೇಲೆ ಫ್ರಿಜ್. ಇಟ್ ಶುಡ್ ಬಿ ಇನ್ ಎಲ್ ಶೇಪ್ ಆರ್ ಟ್ರಯಾಂಗಲ್ ಶೇಪ್. ಓಕೆ. ಮಧ್ಯದಲ್ಲಿ ಏನು ಅಡ್ಡ ಬರಬಾರ್ದು. ಅದು ಅಂದರೆ ಅಲ್ಲಿ ಹ್ಯಾಂಡ್ ವಾಶ್ಗೆ, ಅಡುಗೆ ಮಾಡೋ ಸ್ಟವ್ಗೆ ಮತ್ತೆ ಫ್ರಿಡ್ಜ್ಗೆ. ಹಾಂ, ಇದರ ಎಲ್ ಶೇಪ್ ಆರ್ ಟ್ರಯಾಂಗಲ್ ಶೇಪಲ್ಲಿ ಇರಬೇಕು. ಇಲ್ಲಿ ಪರ್ಫೆಕ್ಟ್ ಇದೆ. ಹಾಂ, ಪರ್ಫೆಕ್ಟ್ ಇದೆ. ಓಕೆ. ವುಡ್ಡೆ. ಹಾಂ, ಎಲ್ಲ ವುಡ್ ಬೇಸಿಕ್. ನಮ್ಮ ಸೊಸೆ ಐಡಿಯಾ ಮಾಡಿದ್ದಾರೆ. ಅವ್ರದ್ದು ಮಕ್ಕಳು ಚಾಕ್ ಪೀಸಲ್ಲಿ ಗೋಡೆ ಮೇಲೆಲ್ಲ ಬರೀತಾರೆ ಮಕ್ಕಳು.
ಹೌದು. ಅದಕ್ಕೆ ಅವ್ರು ಐಡಿಯಾ ಮಾಡಿಬಿಟ್ಟು ಇದು ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಮಾಡಿಸ್ಬಿಟ್ಟು ಗೋಡೆ ಮೇಲೆ ಬರ್ತೀರಾ, ಒಂದು ಗೋಡೆ ಬಿಟ್ಬಿಟ್ಟು ಬರ್ಕೊಳ್ಳಿ ಬರ್ಕೊಳ್ಳಿ ಅಂತ. ಅವ್ನು ಚಿಕ್ಕವನು ಅಷ್ಟೆಲ್ಲ ಇಲ್ಲೇ ಬಂದು, ಇವಳು ಚಿಕ್ಕ ವಯಸ್ಸಿಂದ ಇದನ್ನ ಇಲ್ಲೇ ಸ್ವಲ್ಪ ಚಾಕು ಇಟ್ಬಿಟ್ಟಿರ್ತೀರಾ? ಹಾ, ಯಾವಾಗಲೂ ಇರುತ್ತೆ. ಇವಾಗ ತೆಗ್ದಿದೀವಿ ಅಷ್ಟೇ. ಚಾಪಿಂಗ್ಸ್ ಬಾಕ್ಸ್ ಮತ್ತೆ ವಾಟರ್ ಸ್ಪ್ರೇ ಒಂದು ಇಟ್ಟಿರ್ತೀವಿ, ಕ್ಲೀನ್ ಮಾಡ್ಕೊಂಡು ಅವರೇ ಬರ್ಕೊಂತಾರೆ. ನೋಡಿ, ಇದೊಂದು ಗೆಸ್ಟ್ ಬಾತ್ರೂಮು. ಮೇನ್ ನಮ್ಮ ಗ್ರ್ಯಾಂಡ್ ಮದರ್ಗೆ ಅಂತ ಮಾಡಿಸಿದ್ದಿದೆ. ಇಲ್ಲಿ ಆಕ್ಚುಲಿ ಹೋಮ್ ಥಿಯೇಟರ್ ಪ್ಲಾನ್ ಇತ್ತು, ಆದರೆ ಅವ್ರು ಇರ್ತಾರೆ ಮತ್ತೆ ಮೇಲೆ ಹತ್ತೋದು ಕಷ್ಟ ಆಗ್ಬಿಡುತ್ತೆ ಅಂತ ವಿ ಶಿಫ್ಟೆಡ್ ಇಟ್ ಹಿಯರ್. ಸೊ ನಿಮ್ಮ ಅಜ್ಜಿ ಇದ್ದಾರೆ? ಹಾಂ, ಅಜ್ಜಿ ಇದ್ದಾರೆ. ಎಷ್ಟು ಏಜ್ ಅವ್ರಿಗೆ 85+. 91 ಸರ್, ಬನ್ನಿ ಮೇಲೆ ಹೋಗೋಣ. ಸರ್, ಇದು ಮ್ಯಾನ್ ಮೇಡ್ ಸ್ಟೋನ್ ಅಂತಾರೆ. ಇದು ಮ್ಯಾನ್ ಮೇಡ್ ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಸ್ಟೋನ್. ಇದು ಕಿಟ್ದು ಅಷ್ಟೇ, ಅದೇ ಥರ ಅವ್ರಿಗೆ ಹೆಂಗೆ ಕನ್ವೀನಿಯೆಂಟ್ ಆಗಿರುತ್ತೋ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬೆಟ್ಟ ಈ ಥರದ್ದು ಹಾಕಿದ್ದೀರಾ, ಆ ಥರದ್ದು ಹಾಕಿದ್ದೀರಾ? ಅವ್ರ ತಂದೆ ತಾಯಿ ಬಂದರೆ ಅವರು ಇಲ್ಲೇ ಇರ್ತಾರೆ. ಸೊ ಹಾಂ, ಹೌದು, ಅವ್ರು ಇಲ್ಲೇ ಇರ್ತಾರೆ. ಪ್ಲಸ್ ಇವ್ರ ಬ್ರದರ್ ಸಿಸ್ಟರು ಅಷ್ಟೇ, ಬಂದಾಗಲೂ ಇಲ್ಲೇ ಇರ್ತಾರೆ. ಸೊ ಬೀಗ್ ರೂಮು ಪ್ಲಸ್ ಫ್ಯೂ ಫರ್ನಿಚರ್ಸ್ ಅಷ್ಟೇ, ಎಲ್ಲ ರಿಯೂಸ್ ಮಾಡಿದ್ದೀವಿ. ಇದೆಲ್ಲ ಮುಂಚೆ ಹಳೇದಿತ್ತು. ನಿಮ್ಮ ಹಾಂ, ಫ್ಯಾಮಿಲಿದು? ಹೌದು. ಇದು ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ನಮಗೆ ಮಾಡಿಸಿದ್ದು, ನನಗೂ ನಮ್ಮ ಅಣ್ಣಂಗೂ ಅಂತ. ನೀವು ಬೆಳೆದಿರೋರು? ಹೌದು, ಅದನ್ನೇ ರೀಫರ್ಬಿಶ್ ಮಾಡಿಸಿದ್ದೀವಿ. ಅದನ್ನು ಹಂಗೆ ಅದನ್ನು ಅಷ್ಟೇ, ಅದು ನಮ್ಮ ದೊಡ್ಡಪ್ಪ ಯೂಸ್ ಮಾಡ್ತಾ ಇದ್ರು, ಅದನ್ನ ರೀಫರ್ಬಿಶ್ ಮಾಡಿಸಿದೆ. ಹಾಂ, ಲೈಟಿಂಗ್ ಅಷ್ಟೇ. 3 ಸ್ಕೈಲೈಟ್ಸ್ ಇದೆ ಇಲ್ಲಿ. ಡೈನಿಂಗ್ ಹಾಲ್ಗೆ ಒಂದು ಸ್ಕೈಲೈಟ್ ಇದೆ. ಪೂಜಾ ರೂಮಿಗೆ ಮೇನ್ ಸ್ಕೈಲೈಟ್ ಇರಬೇಕು ಅಂತ. ಬೆಳಗ್ಗೆ ಹೊತ್ತು ಫುಲ್ ಬೆಳಕಿರುತ್ತೆ, ತುಂಬ ಬೆಳಕಿರುತ್ತೆ ಬೆಳಗ್ಗೆ ಹೊತ್ತು. ಆಮೇಲೆ ಇನ್ನೊಂದು ಆ ಕೆಳಗೆ ಒಂದು ಗೆಸ್ಟ್ ರೂಮ್ ಥರ ಇದೆಲ್ಲ, ನಮ್ಮ ಅಜ್ಜಿ ಥರ ಯೂಸ್ ಮಾಡೋಕ್ಕೆ ರೂಮು, ಅಲ್ಲೂ ಸ್ಕೈಲೈಟ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಓಪನ್ ಇದೆಯಲ್ಲ ಸರ್? ಹಾಂ, ಇದೆ, ಸ್ಕೈಲೈಟ್ಗೆ ಇದು. ಮೇಲೆ ನೋಡಿ, ಅಡುಗೆ ಮನೆಗೆ ಮತ್ತೆ ದೇವ್ರ ಮನೆಗೂ ಪೂರ್ತಿ ನಿಮ್ಗೆ ಲೈಟ್ ಹಾಕೋದೇ ಬೇಡ. ನೀವು ಮಾರ್ನಿಂಗ್ ಹೊತ್ತು ಲೈಟ್ ಹಾಕೋದೇ ಬೇಡ. ಬೆಳಗ್ಗೆ ಯಾವಾಗ ಬೆಳಗ್ಗೆ ಸೂರ್ಯೋದಯ ಆಗುತ್ತೋ ಆವಾಗಿಂದ ಫುಲ್ ಇರುತ್ತೆ, ಫುಲ್ ಲೈಟ್ ಅಪ್ ಟು ಯಾವಾಗ ಸನ್ಸೆಟ್ ತನಕ ಇರುತ್ತೆ. ಕರೆಕ್ಟಾಗಿ ಇಲ್ಲೇ ಬರುತ್ತೆ ಸನ್ರೈಸ್. 12 o'clock 1 o'clock ಅಷ್ಟೊತ್ತಿಗೆ ಡೈರೆಕ್ಟ್ ಪೂಜಾ ರೂಮ್ಗೆ ಬೀಳುತ್ತೆ. ಇಟ್ಸ್ ಶೋ ಟೈಮ್. ಹೋಮ್ ಥಿಯೇಟರ್ ಅವರೇ ಜಾಸ್ತಿ ನೋಡೋದು. ಬನ್ನಿ, ಎಲ್ರಿಗೂ ಶೋ ಟೈಮ್ ಸ್ವಾಗತ ಸರ್. ಹೋಮ್ ಥಿಯೇಟರ್. ಹಾಂ, ಇಲ್ಲ, ಇನ್ನೊಂದು 2 ಸೀಟ್ ಇದೆ, ಕೆಳಗಡೆ ಹಾಕಿದ್ದಾನೆ, ಇನ್ನೂ 8 ಜನ ಕೂತ್ಕೋಬೋದು. ಓಕೆ. ಹಾಂ, ನಮ್ಗೆಲ್ಲರಿಗೂ ಇಷ್ಟ ಮೂವೀಸ್ ಅಂದರೆ. ನಮ್ಮ ದೊಡ್ಡಪ್ಪ ಆಗಲಿ ಎಲ್ಲರಿಗೂ ಮೂವಿ ಇಷ್ಟ. ಅಟ್ಲೀಸ್ಟ್ ಒಂದು ಮೂವಿ ಯಾವ್ದಾದ್ರು ನೋಡ್ತಾ ಇರ್ತೀವಿ. ಲಾಕ್ಡೌನ್ ಟೈಮಲ್ಲಿ ಎಲ್ಲ ಇದಕ್ಕೂ ಸಬ್ಸ್ಕ್ರೈಬ್ ಆಗಿದ್ವಿ. ನೆಟ್ಫ್ಲಿಕ್ಸ್ ಆಗಲಿ, ಅಮೆಝಾನ್ ಆಗಲಿ. ಗ್ರೇಟ್ ಸರ್. ಸೊ ಶೋ ಟೈಮ್ ಮುಗಿತೀಗ. ಸೊ ಪಕ್ಕ ಒಂದು ಡ್ರೀಮ್ ಹೋಮ್ ಅಂತಾರಲ್ಲ. ಹೌದು, ಕರೆಕ್ಟ್. ನಮಸ್ಕಾರ ಸರ್. ಇವತ್ತು ನಾವು ಈ ಸ್ಟೇಜ್ಗೆ ಇರೋಕ್ಕೆ ನಮ್ಮ ಅಣ್ಣನೇ. ಇಲ್ಲ ಇರ್ಬೋದು, ಬಟ್ ಫಸ್ಟ್ 90% ವಿಡಿಯೋಸ್ ನೋಡಿದ್ದೀನಿ. ಅವು ಹೈಯೆಸ್ಟ್ ಅವರೇ ನೋಡೋದು. 90%. ಕರಾಮತ್ಸಮ, ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಮ ಪರಿಚಯ ಬರೀ. ನನ್ನ ಹೆಸರು ಪ್ರವೀಣ್ ವಿಜಯ್ ಕುಮಾರ್ ಅಂತ, ಅಲಿಯಾಸ್ ವಿಜಯ್ ಕುಮಾರ್. ಓಕೆ. ನಾವೆಲ್ಲ ಫ್ಯಾಮಿಲಿ, ಎಲ್ಲ ಟೀಮ್. ಇವರೇ ಸ್ಟಾರ್ಟ್ ಮಾಡಿ, ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು. ಬಟ್ ಅದನ್ನ ಒಂದು ಬಟ್ ಯಾವುದೇ ಆಗಲಿ ಟೀಮ್ ವರ್ಕ್ ಇಲ್ಲದ್ರೆ ಯಾವುದು ನೋಡಿ ಅಲ್ಲ. ಹಾಗೆಲ್ಲ ಕರೆಕ್ಟ್. ಬಟ್ ಒಂದು ಸ್ಟೇಜ್ಗೆ ಎಲ್ಲ ಫಾರ್ಮ್ ಹೌಸ್ ಇದಾಗಲಿ ಎಲ್ಲ ನಮ್ಮ ಪಿಲ್ಲರ್, ನಮ್ಮ ಫ್ಯಾಮಿಲಿಗೆ ಮೇನ್ ಪಿಲ್ಲರ್. 4th ಜನರೇಷನ್ ಕಡ ಇಲ್ಲೇ ಇದೆ, ಇಲ್ಲೇ ಕಮ್. ವಾಡೆ ಕಡ ಈಸ್ ಆಲ್ಸೋ 4th ಜನರೇಷನ್. 4th ಜನರೇಷನ್. ಓಕೆ, ಗ್ರೇಟ್. ನೋಡಿ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಅವರೇನಾ? ಈ ಕಡೆ ಅವ್ರ ಮೇನ್ ನಮ್ಮ ತಾತ, ಮದರ್ಸ್ ಫಾದರ್, ನಮ್ಮ ಫಾದರು. ಓಕೆ. ನಿಮ್ದೆಲ್ಲ ಭಾಳ ಚೆನ್ನಾಗಿದೆ, ಎಲ್ಲ ನೋಡ್ತಾ ಇರ್ತೀವಿ. ಥ್ಯಾಂಕ್ಸ್ ಸರ್. ನೀವು ಇಷ್ಟು ಕೆಲಸದ ಮಧ್ಯೆ ನೋಡ್ತಿರಲ್ಲ, ಭಾಳ ಧನ್ಯವಾದ. ಕೆಲಸನಿಲ್ಲ ಸರ್, ನಮ್ಗೆ ಅದೇ ಕೆಲಸ ನೋಡೋದು. ಅವ್ರಿಗೆ ಹಾಬಿ ಅದು. ಫ್ಯಾಕ್ಟ್ರಿಯಿಂದ ಬಂದಿದ ತಕ್ಷಣ ನಿಮ್ದು ಅಥವಾ ಬದುಕಿನ ಬುಟ್ಟಿ ನಿಮ್ಮದು ಅದೆಲ್ಲ ನೋಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ವಿ ಆರ್ ಬ್ಲೆಸ್ಡ್. ತುಂಬ ಹಿಟ್ ಆಗಿದೆ ನಿಮ್ಮದು ಕಲಾಮಾಧ್ಯಮ. ನಿಮ್ಮಂಥ ಆಶೀರ್ವಾದ. ನೀವು ರಮೇಶ್ ಭಟ್ ತಗೊಂಡ್ರಾ? ನೋಡಿದೆ, 2 ವರ್ಷನೇ ಮಾಡಿ. ಯುವ ಸಮುದಾಯಕ್ಕೆ ಬಹಳ ಮಾರ್ಗದರ್ಶಕವಾಗಬಹುದಾದಂತಹ ಒಂದು ಒಳ್ಳೆ ಮಾತನ್ನ ನಿಮ್ಮೆಲ್ಲರ ಪ್ರೀತಿಯ ರಮೇಶ್ ಭಟ್ ಸರ್ ಅವರ ಕಥೆಯ ಜೊತೆಗೆ ಹಂಚಿಕೊಂಡ್ರು. ಇಲ್ಲೇ ಇದ್ದಾರೆ ನಮ್ಮ ಮಾಡಲು ಅವಿನಾಶ್ ರಮೇಶ್ ಭಟ್ ಕ್ವಾಲಿಟಿ ಕಾಫಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಇದೇ ಚೆನ್ನಾಗಿದೆ ಒಂಥರ ಕಾಲಿಗೆ ಅಕ್ಯುಪಂಚರು. ಇದು ನಾರ್ಮಲ್ ಸಿಮೆಂಟ್, ಇದು ಸಿಮೆಂಟ್ ಕಾಂಕ್ರೀಟ್. ರಫ್ ಫಿನಿಶ್. ಅದು ಕಾಲಿಗೆ ಒಳ್ಳೆ ಸಕ್ಕತ್ತಾಗಿದೆ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ತುರಳ್ಳಿ ಫಾರೆಸ್ಟ್ ಅಂತ. ಓಕೆ, ಕತ್ಲಿದೆ ಕಾಣ್ತಿಲ್ಲ, ಬಟ್ ತುರಳ್ಳಿ ಫಾರೆಸ್ಟು. ಪೀಕಾಕ್ಸ್, ಬರ್ಡ್ಸ್, ಎಲ್ಲ ಥರ ಬರ್ಡ್ಸ್ ಬರ್ತವೆ. ಮೊನ್ನೆ ಇದು ಬಂದಿತ್ತು, ಇಲ್ಲಿ ಲೆಪರ್ಡ್ ಬಂದಿತ್ತು. ಆ ಕಡೆ ಸೈಡ್ ಬಂದಿದ್ದು. ಆ ವಾಟರ್ ಟ್ಯಾಂಕ್ ಇದೆ ಅಲ್ಲಿ. 20 years ಬ್ಯಾಕ್ ಎಲಿಫೆಂಟ್ಸ್ ಎಲ್ಲ ಬರ್ತಾ ಇತ್ತು. ಇಲ್ಲಿ ಬರ್ತಾ ಇತ್ತು ಇಷ್ಟ ಹತ್ರ. ಪಕ್ಕದಲ್ಲೇ ಬಂದಿತ್ತು, ನಾನು ಹೇಳ್ದೆ ಅಲ್ಲ, ಫ್ಯಾಕ್ಟ್ರಿ ಫಾರೆಸ್ಟ್. ಹೌದು 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 ಹೌದು. ಇದೊಂದು ಸ್ಮಾಲ್ ಬಾರ್ ಮಾಡ್ಕೊಂಡಿದ್ದೀವಿ. ಇದು ಬಾರ್ ಏರಿಯಾ ಅಂತ. ಬಾರ್ ಏರಿಯಾ ಅಂದ್ರೆ ಯಾರು ಜಾಸ್ತಿ ಯೂಸ್ ಮಾಡಲ್ಲ, ಇದು ಯಾರು ಮಾಡಲ್ಲ. ಮಾಡಿಸಿಟ್ಟಿದ್ದೀವಿ. ಮಾಡಿಸಿಟ್ಟಿದ ಮೇಲೆ ಕುಡಿಯೋದೇ ಕಮ್ಮಿ ಮಾಡಿಬಿಟ್ಟೆ.
ಮಾಡಿಸಿದ್ದೆ ಅಂತ ಕಮ್ಮಿ ಆಯ್ತಾ ಅಥವಾ ಇಲ್ಲ ಅದೇನೋ ಕಮ್ಮಿ ಕೋಇನ್ಸಿಡೆನ್ಸ್ ಏಜ್ ಆಗ್ತಾ ಇದಲ್ವಾ, ಜಾಸ್ತಿ ಅಲ್ಲ, ಮುಂಚೆಯಿಂದ ಕಮ್ಮಿನೇ. ನಾನ್ ವೆಜ್ ಒಂದು ತಿಂತ ಬಿಟ್ಬಿಟ್ಟೆ. ಅಯ್ಯೋ ಓಕೆ. ಏನು ಸರ್ ಇದು ಟೋಪಿ? ಕ್ಯಾಪ್ ಅಂತೀನಿ, ನಿಮ್ಗೆ ಟೋಪಿ ಅಂದರೆ ಬೇರೆ ಟೈಪ್ ಆಗುತ್ತೆ, ಅದಕ್ಕೆ ಕ್ಯಾಪ್ ಅಂತೀನಿ. ನಮ್ಮ ಫಸ್ಟ್ ನಾವೇ ಕೊಡ್ತಾ ಇರೋದು ವುಡ್ ಪೆಕ್ಕರ್ದು ಶುಭಮ್ಮು. ನಿಮ್ಮ ಟೋಪಿ ಹಾಕಲ್ಲ, ಕೊಡ್ತೀನಿ. ಓಕೆ, ನಾನೇ ಹಾಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಅವ್ರಿಗೂ ಅಷ್ಟೇ, ನಿಮ್ಮ ಇವ್ರಿಗೂ ಕ್ಯಾಮ್ರಾಮನ್ಗೂ ಅಷ್ಟೇ, ರವಿ ಅವ್ರಿಗೆ. ಸೊ ಅವ್ರದ್ದು ವುಡ್ ಪೆಕ್ಕರ್ ಹೋಮ್ ಸ್ಟೇ ಇದೆ ಅವ್ರದ್ದು, ಶುಂಠಿಕೊಪ್ಪದ ಹತ್ರ, ಮಡಿಕೇರಿ ಹತ್ರ. ಆಮೇಲೆ ಶುಭಮ್ ಮೆಡೋಸ್. ಶುಭಮ್ ಮೆಡೋಸು. ಸೊ ಅವ್ರದ್ದು ಕ್ವಾಲಿಟಿ ಕಾಫಿದು ಇದೆ, ಅದಾದ್ಮೇಲೆ ಕೊಡ್ತೀನಿ. ಥ್ಯಾಂಕ್ ಯು ಇಬ್ರಿಗೆ ಎರಡು. ಥ್ಯಾಂಕ್ ಯು ಸರ್. ನಾನು ಒಂದು ಕನ್ನಡ ಹಾಡು ಹೇಳ್ತೀನಿ, ಅದು ನನಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದಂತೂ ವೇನಯನಲ್ಲ. ಬಾಬಾ ನನಗೆ ಹಾಡಲು ಕಲಿಸು, ಬಾಬಾ ನನಗೆ ಹಾರಲು ಕಲಿಸು. ಅವ್ವನು ನೀರಿಗೆ ಹೋಗಿರಲು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ಬರಲಿ ಅಪ್ಪನು ಬರಲಿ, ನಾನು ನಿನಗೆ ಹಣ್ಣು ಕೊಡ್ತೀನಿ. ಒಟ್ಟು ಇದು ಚಲ್ಲಂ ಅವರ ಕುಟುಂಬ ಕರ್ನಾಟಕಕ್ಕೆ ಬಂದು ಬಹಳ ವರ್ಷಗಳಾಗಿದ್ದಾವೆ. ಅಪ್ಪಟ ಕನ್ನಡಿಗರೇ ಆಗಿದ್ದಾರೆ. ಅಂದರೆ ಕರ್ನಾಟಕಕ್ಕೆ ಅವ್ರ ಕೊಡುಗೆ ಭಾಳ ದೊಡ್ಡದಿದೆ. ಯಾಕಂದರೆ ಕರ್ನಾಟಕದ ನೆಲದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರಲ್ಲ, ಅದು ತುಂಬ ದೊಡ್ಡದು. ಅಂದರೆ ಅವ್ರು ಇದೇ ಬಿಸ್ನೆಸ್ನ ಬೇರೆ ಕಡೆನೇ ಮಾಡ್ಬೋದಿತ್ತು. ಆದರೆ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಇಲ್ಲಿ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಅನೇಕ ಜನರಿಗೆ ಕೆಲಸ ಕೊಟ್ಟು ಇಲ್ಲಿಗೆ ತೆರಿಗೆಗಳನ್ನು ಕಟ್ತಾ ಬದುಕ್ತಿದ್ರಲ್ಲ, ನಿಜವಾದ ಕನ್ನಡ ಸೇವೆ ಅಂದರೆ ಅದೇ. ನಮ್ಮ ದೊಡ್ಡ ಮಗ ಇಲ್ಲ, ನಮ್ಮ ತಾಯಿ ಇಲ್ಲ. ಓಕೆ. ಆಮೇಲೆ ನನ್ನ ತಮ್ಮ ಅವನು ಊರಲ್ಲಿಲ್ಲ. ಓಕೆ. ಸೊ ಹಾಗಾಗಿ ಇಡೀ ಕುಟುಂಬ ನೋಡಿ ನಮ್ಗೆ ಭಾಳ ಸಂತೋಷ ಆಯಿತು. ನಾವು ನವೀನ್ ಅವ್ರ ಜೊತೆಗೆ ಇನ್ನೊಂದಷ್ಟು ಟೂರ್ ಮಾಡೋಣ. ಅವ್ರದಲ್ಲಿ 2 ಹಳೆ ಬಂಗ್ಲೋಗಳಿದ್ದಾವೆ, ಅದನ್ನು ನೋಡೋಣ. ಕೂರ್ಗ್ ಹೋಗೋಣ, ಅವ್ರದ್ದೊಂದು ಒಳ್ಳೆಯ ಒಂದು ಎಸ್ಟೇಟ್ ಇದೆ, ಅದನ್ನು ನೋಡೋಣ. ಓಕೆ. ಸೊ ಭಾಳ ಧನ್ಯವಾದ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇವಾಗ ಅವರೊಂದು ಇದು ಮಾಡಿದ್ದಾರೆ ಅಡುಗೆ, ಇವಾಗ ನೀವು ತಿನ್ನಬೇಕು. ಓಕೆ ಬನ್ನಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ. ಓದೋಣ, ಪ್ರಜ್ಞಾವಂತರಾಗೋಣ. ನಮಸ್ಕಾರ.